ನಮಸ್ತೆ ಫ್ರೆಂಡ್ಸ್, ವಿ ಆರ್ ಕುಕ್ಕಿಂಗ್ ಚಾನಲ್ಗೆ ನಿಮಗೆಲ್ರಿಗೂ ಸ್ವಾಗತ. ಏನಪ್ಪ ಮಾಡೋದು, ಮಧ್ಯಾಹ್ನ ಹೊತ್ತು ಎಷ್ಟು ಕಡಿಮೆ ಅಡುಗೆ ಮಾಡಿದ್ರೂ ಅನ್ನ ಉಳಿತಾ ಇದೆಯಲ್ವಾ ಅಂದ್ಕೊತಾ ಇದ್ದೀರಾ? ಯಾಕೆ ಯೋಚನೆ ಮಾಡ್ತೀರಾ? ಅದೇ ರೈಸ್ನ ಹಾಕಿ ಕ್ಯಾಬೇಜ್ ರೈಸ್ ಯಾವ ರೀತಿ ಮಾಡೋದು ಅಂತ ನೋಡೋಣವಾ? ಚಳಿಗೆ ಮಳೆಗೆ ಆಗಲಿ ಸಾಯಂಕಾಲ ಟೈಮ್ ಒಂದು ಸ್ನ್ಯಾಕ್ಸ್ ಆಗಿನೂ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೋಡಿ, 4 ಟೀ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಬಿಸಿ ಆದ ನಂತರ 1 ಟೀ ಸ್ಪೂನಷ್ಟು ಜೀರಿಗೆ ಸೇರಿಸ್ಕೊಂಡಿದ್ದೀನಿ. ಅದಕ್ಕೆ 3 ಹಸಿರು ಮೆಣಸಿನ್ಕಾಯಿನ ಈ ಥರ ಸೀಳಿ ಸೇರಿಸ್ಕೊಂಡಿದ್ದೀನಿ. ಹಸಿರು ಮೆಣಸಿನ್ಕಾಯಿ ಜಾಸ್ತಿ ಆದರೆ ನೀವು ಕಡಿಮೆ ಸೇರಿಸ್ಕೊಬೋದು ಫ್ರೆಂಡ್ಸ್. ಹಾಗೆ 1 ಪಲಾವ್ ಎಲೆನ ಮುರಿದು ಸೇರಿಸ್ಕೊಂಡಿದ್ದೀನಿ. ಹಾಗೆ 1 ಬ್ಯಾಡಗೆ ಮೆಣಸಿನ್ಕಾಯಿನ ಈ ಥರ ಮುರಿದು ಸೇರಿಸ್ಕೊಂಡಿದ್ದೀನಿ. ನಿಮ್ಗೆ ಬೇಕಾದರೆ ಹಾಕಿ, ಇಲ್ಲಾಂದರೆ ಆಪ್ಷನಲ್ಲ ಫ್ರೆಂಡ್ಸ್. ಹಾಗೆ 1 ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಸೇರಿಸ್ಕೊಂಡಿದ್ದೀನಿ ಫ್ರೆಂಡ್ಸ್ ಇಲ್ಲಿ. ಹಾಗೆ ಇದನ್ನು ಸ್ವಲ್ಪ ಫ್ರೈ ಆದ ನಂತರ 1 ಕಪ್ಪು ಅಂದರೆ 1 ಈರುಳ್ಳಿನ ಈ ಥರ ದೊಡ್ಡದಾಗಿ ಹಚ್ಕೊಂಡು ಸೇರಿಸ್ಕೊತಾ ಇದ್ದೀನಿ ಫ್ರೆಂಡ್ಸ್ ಒಗ್ಗರಣೆಗೆ. ದಯವಿಟ್ಟು ವಿ ಆರ್ ಕುಕ್ಕಿಂಗ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಈ ಕ್ಯಾಬೇಜ್ ರೈಸ್ ಅಂತೂ ನೈಟ್ ಊಟಕ್ಕೆ ಅಲ್ಲ, ಮಧ್ಯಾಹ್ನ ಡಿನ್ನರ್ಗೆ ಹಾಗೂ ಮಕ್ಕಳ ಲಂಚ್ ಬಾಕ್ಸ್ಗೆ ತುಂಬಾ ಚೆನ್ನಾಗಿರುತ್ತೆ. ಬೆಳಗ್ಗೆನೇ ಅಡುಗೆ ಮಾಡಿಬಿಟ್ಟಿರ್ತೀರ, ಆವಾಗ ರೈಸ್ ಇರುತ್ತೆ. ಆ ರೈಸ್ ಇದ್ದರೆ ಆ ರೈಸನ್ನ ಈ ಥರ ಕ್ಯಾಬೇಜ್ ರೈಸ್ ಮಾಡಿಕೊಡಿ, ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಫ್ರೆಂಡ್ಸ್. ಹಾಗೆ 1 ಟೊಮೊಟೊನ ಈ ಥರ ಉದ್ದುದು ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಒಗ್ಗರಣೆಗೆ ಫ್ರೆಂಡ್ಸ್. ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಾಗೆ ಫ್ರೈ ಆಗೋದಕ್ಕೆ ಈಸಿ ಆಗಲಿ ಅಂತ ಸ್ವಲ್ಪ ಉಪ್ಪು ಸೇರಿಸ್ಕೊತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಫ್ರೆಂಡ್ಸ್ ಇಲ್ಲಿ. ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್. ವಿಡಿಯೋನ ಪೂರ್ತಿವರೆಗೂ ನೋಡಿ ಫ್ರೆಂಡ್ಸ್. ದಯವಿಟ್ಟು ಯಾವ ರೀತಿ ಬಂತು ಅಂತ ಕಮೆಂಟ್ ಮಾಡೋದು ಮರಿಬೇಡಿ. ಹಾಗೆ ನೋಡಿ, 1 ಕಪ್ ಕ್ಯಾಬೇಜ್ ಅಂದರೆ ಎಲೆಕೋಸನ್ನ ಈ ಥರ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ ಫ್ರೆಂಡ್ಸ್. ಸುಮಾರು ಒಂದು ಹತ್ತತ್ರ 200ರಿಂದ 1/4 kg ಎಷ್ಟು ಇರ್ಬೋದು ಫ್ರೆಂಡ್ಸ್. ಈ ಥರ ಫ್ರೈ ಆದಮೇಲೆ ಸ್ವಲ್ಪ ಹಾಗೆ ಪುದೀನ ಎಲೆ ಒಂದು 7ರಿಂದ 8 ಎಲೆ ಸೇರಿಸ್ಕೊತಾ ಇದ್ದೀನಿ. ಹಾಗೆ ಅರ್ಧ ಕಪ್ಪಷ್ಟು ಹಸಿ ಬಟಾಣಿ ಸೇರಿಸ್ಕೊತಾ ಇದ್ದೀನಿ ಫ್ರೆಂಡ್ಸ್. ನಿಮ್ಮ ಹತ್ರ ಹಸಿ ಬಟಾಣಿ ಇದ್ದರೆ ಹಾಕಿ, ಇಲ್ಲ ಕಡಲೆ ಬೀಜ ಆದರೂ ಹಾಕ್ಬೋದು ಫ್ರೆಂಡ್ಸ್, ತೊಂದರೆ ಏನಿಲ್ಲ, ಅದೇ ರುಚಿನೇ ಬರುತ್ತೆ. ಕಡಲೆ ಬೀಜ ಇಲ್ಲ ಅಂದರೂ ಕಡಲೆಬೇಳೆ ಉದ್ದಿನಬೇಳೆ ಆದರೂ ಸೇರಿಸ್ಕೊಬೋದು ಫ್ರೆಂಡ್ಸ್. ತುಂಬ ರುಚಿಯಾಗಿರುತ್ತೆ ಈ ಕ್ಯಾಬೇಜ್ ರೈಸ್ ಅಥವಾ ಎಲೆಕೋಸಿನ ರೈಸ್. ನೋಡಿ, ಇಷ್ಟು ಮಾತ್ರ ಫ್ರೈ ಆದರೆ ಸಾಕಾಗುತ್ತೆ ಎಲೆಕೋಸು ಅಥವಾ ಕ್ಯಾಬೇಜು. ಇಷ್ಟು ಮಾತ್ರ ಫ್ರೈ ಆದಮೇಲೆ 1 ಟೀ ಸ್ಪೂನಷ್ಟು ಅಚ್ಕಾರದ ಪುಡಿ ಅಂದರೆ ರೆಡ್ ಚಿಲ್ಲಿ ಪೌಡರು, ಹಾಗೆ 1 ಟೀ ಸ್ಪೂನಷ್ಟು ಧನಿಯಾ ಪೌಡರು, ಹಾಗೆ 1 ಟೀ ಸ್ಪೂನಷ್ಟು ಗರಂ ಮಸಾಲ ಸೇರಿಸ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್. ಹಾಗೆ ಈ ಚಳಿಯಲ್ಲಿ ಮಳೆಯಲ್ಲಿ ಬಾಯಿ ಕೆಟ್ಟೋಗಿದ್ರೆ ಬಾಯಂತೂ ಒಂದು ಕಮ್ಮಗಾಗುತ್ತೆ ಫ್ರೆಂಡ್ಸ್. ಅಷ್ಟೇ ಹದ ಬರುತ್ತೆ ಬಾಯಂತೂ ರುಚಿ. ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್, ಒಂದ್ಸರಿ ಟ್ರೈ ಮಾಡಿ ನೋಡಿ. ಹಾಗೆ 1/4 ಟೀ ಸ್ಪೂನಷ್ಟು ಅರಿಶಿನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಹಾಗೆ 1 ಬಟ್ಲಷ್ಟು ಅನ್ನ ಅಂದರೆ ಮಧ್ಯಾಹ್ನ ಉಳಿದಿರೋದನ್ನು ಆಗ್ಬೋದು ಅಥವಾ ಬಿಸಿ ರೈಸ್ ಇದ್ರೂ ಸೇರಿಸ್ಬೋದು ಫ್ರೆಂಡ್ಸ್. ಅಂದರೆ 1/4 kg ಅಕ್ಕಿಯಷ್ಟು ಅನ್ನ ಇರ್ಬೋದು ಫ್ರೆಂಡ್ಸ್. ಇದು ಈ ಥರ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ತುಂಬ ಬೇಗನೆ ಆಗುತ್ತೆ ಫ್ರೆಂಡ್ಸ್. ಅನ್ನ ಇದೆ ಅಂತ ಯೋಚನೆ ಮಾಡೋಷ್ಟೇ ಇಲ್ಲ ನೀವು. ಈ ಥರ ಮಾಡಿಕೊಟ್ರೆ ಈ ಮಧ್ಯಾಹ್ನದ ಅನ್ನ ಅಥವಾ ಲೆಫ್ಟ್ ಓವರ್ ರೈಸಿಂದ ಮಾಡಿರೋದು ಅನ್ನೋದೇ ಗೊತ್ತಾಗಲ್ಲ, ಅಷ್ಟು ರುಚಿಯಾಗಿರುತ್ತೆ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡು ಅರ್ಧ ಕಪ್ಪಷ್ಟು ಸಣ್ಣಗೆ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಂಡು ಅರ್ಧ ನಿಂಬೆ ಹಣ್ಣನ್ನು ಈ ಥರ ರಸ ಹಿಂಡ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ನೋಡಿದ್ರಾ ಎಷ್ಟು ರುಚಿಯಾಗಿದೆ ಈ ಕ್ಯಾಬೇಜ್ ರೈಸು ಅಥವಾ ಎಲೆಕೋಸಿನ ರೈಸು. ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್. ಚಟ್ನಿನೋ ಅಥವಾ ಮೊಸರು ಬಜ್ಜಿ ಜೊತೆನೇ ಸರ್ವ್ ಮಾಡಿ ಎಷ್ಟು ರುಚಿಯಾಗಿರುತ್ತೆ ಅಂದರೆ ಇನ್ನೊಂದು ಸರಿ ಅವರೇ ಕೇಳ್ತಾರೆ, ಕ್ಯಾಬೇಜ್ ರೈಸ್ ಮಾಡಲ್ವಾ ಮಾಡಿ ಅಂತ. ಅಷ್ಟು ರುಚಿಯಾಗಿರುತ್ತೆ ಫ್ರೆಂಡ್ಸ್. ದಯವಿಟ್ಟು ಯಾವ ರೀತಿ ಬಂತು ಅಂತ ಕಮೆಂಟ್ ಮಾಡ್ತೀರಾ ಅಲ್ಲ. ನೋಡಿ ಎಷ್ಟು ರುಚಿಯಾಗಿದೆ, ಎಷ್ಟು ಸುಂದರವಾಗೂ ಇದೆ. ಹಾಗೆ ಅಷ್ಟೇ ಬೇಗನೇನೂ ಆಗುತ್ತೆ. ಇನ್ನಷ್ಟು ಈಸಿ ರೆಸಿಪಿಯೊಂದಿಗೆ ನಿಮ್ಮೊಂದಿಗೆ ಇರ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.